ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ 10ನೇ ಪ್ರೋಗ್ರಾಮ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ರೈಟ್ ಅ ಜಾವಾ ಪ್ರೋಗ್ರಾಮ್ ಟು ರೀಡ್ ಟೂ ಇಂಟೀಜರ್ಸ್ a and b. Compute a divided b and print when b is not 0. Raise the exception when b is equal to 0. Also demonstrate working of array index out of bound exception. ಸೊ ಇಲ್ಲಿ ನಮ್ಗೆ ಫಸ್ಟ್ ಎಕ್ಸೆಪ್ಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಹಾಗೆ ನಾವು ಒಂದು ಪ್ರೋಗ್ರಾಮ್ ಬರೀಬೇಕು. ಅದರಲ್ಲಿ ಎ ಮತ್ತೆ ಬಿ ಇನ್ಪುಟ್ ತಗೊಬೇಕು. ಬಿ ಈಕ್ವಲ್ ಟು 0 ಆಗಿದ್ರೆ ನಾವೇ ಒಂದು ಎಕ್ಸೆಪ್ಷನ್ ನ ಥ್ರೋ ಮಾಡ್ಬೇಕು ಅಥವಾ ರೇಸ್ ಮಾಡ್ಬೇಕು. ಹಾಗೆ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಡೆಮಾನ್ಸ್ಟ್ರೇಟ್ ಮಾಡ್ಬೇಕು. ಎಕ್ಸೆಪ್ಷನ್ ಅಂದ್ರೆ ಏನು? ನಾವು ನಮ್ಮ ಪ್ರೋಗ್ರಾಮ್ ಬರೀಬೇಕಾದ್ರೆ ಯಾವ್ದಾದ್ರು ಅನ್ವಾಂಟೆಡ್ ಬಿಹೇವಿಯರ್ ಬಂದಾಗ ಅದನ್ನ ಹೇಗೆ ನಮ್ಮ ಪ್ರೋಗ್ರಾಮ್ ಹ್ಯಾಂಡಲ್ ಮಾಡತ್ತೆ ಅಂತ ನಾವು ಬರಿಬೇಕು. ಅದನ್ನೇ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಅನ್ನೋದು. ಸಮ್ ಎಕ್ಸೆಪ್ಷನ್ ಬಿಹೇವಿಯರ್ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಹೇಳ್ತಾ ಇರ್ತಾರಲ್ವಾ, ಯು ಆರ್ ಶೋಯಿಂಗ್ ಸಮ್ ಎಕ್ಸೆಪ್ಷನ್ ಬಿಹೇವಿಯರ್ ಅಂತಾನೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ತೋರಿಸ್ತಾ ಇದ್ದೀರಾ ಅಂತ. ಅದೇ ರೀತಿ ನಿಮ್ಮ ಪ್ರೋಗ್ರಾಮ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ತೋರಿಸ್ತಾ ಇದೆ ಅಂತ ಅರ್ಥ. ಆ ಸಿನಾರಿಯೋಸ್ ನ ಹ್ಯಾಂಡಲ್ ಮಾಡೋದೇ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದಕ್ಕೆ ಜಾವಾ ಅಲ್ಲಿ ಕೆಲವೊಂದು ಕೀವರ್ಡ್ಸ್ ಇದೆ. ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಕ್ಕೆ ಮೇನ್ ಆಗಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ ನ ಬರಿತೀವಿ. ಈ ಟ್ರೈ ಕ್ಯಾಚ್ ಬ್ಲಾಕ್ ಅಂದ್ರೆ ಏನು? ಈ ಟ್ರೈ ಬ್ಲಾಕ್ ಅಲ್ಲಿ ನಾವು ಕೋಡ್ ದಟ್ ಕಾಸಸ್ ಎಕ್ಸೆಪ್ಷನ್, ಯಾವ ಕೋಡ್ ನಮ್ಗೆ ಎಕ್ಸೆಪ್ಷನ್ ಬರಬಹುದೋ ಆ ಕೋಡ್ ನ ನಾವು ಟ್ರೈ ಬ್ಲಾಕ್ ಅಲ್ಲಿ ಬರಿತೀವಿ. ಕ್ಯಾಚ್ ಬ್ಲಾಕ್ ಅಲ್ಲಿ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕೋ ಅದನ್ನ ಬರೀತೀವಿ. ಹ್ಯಾಂಡಲ್ ದಟ್ ಎಕ್ಸೆಪ್ಷನ್. ಇದನ್ನ ನೀವು ಸಿಂಟ್ಯಾಕ್ಸ್ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇದು ಟ್ರೈ ಕ್ಯಾಚ್ ಬ್ಲಾಕ್. ಇದೆರಡು ತುಂಬಾ ಇಂಪಾರ್ಟೆಂಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ. ಇದು ಬಿಟ್ಟು ಇನ್ನೊಂದು ಕೀವರ್ಡ್ ಅಂದ್ರೆ ಥ್ರೋ ಕೀವರ್ಡ್. ಥ್ರೋ ಕೀವರ್ಡ್ ಅಂದ್ರೆ ನಾವು ಎಕ್ಸೆಪ್ಷನ್ ನ ನಾವೇ ರೇಸ್ ಮಾಡೋದು ಒಂದು, ಅದಕ್ಕೆ ಥ್ರೋ ಕೀವರ್ಡ್ ನ ಉಪಯೋಗಿಸ್ತೀವಿ. ಇದೆಲ್ಲ ನಾನು ಇವಾಗ ಒಂದು ಪ್ರೋಗ್ರಾಮ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಆ ಪ್ರೋಗ್ರಾಮ್ ನ ಹೇಗೆ ಬರೆಯೋದು ಅಂತ ಕಲಿಯೋಣ. ಈಗ ಇಲ್ಲಿ ನ್ಯೂ ಜಾವಾ ಕ್ಲಾಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಎಕ್ಸೆಪ್ಷನ್ ಡೆಮೋ ಅಂತ ಕ್ರಿಯೇಟ್ ಮಾಡ್ಕೊಂತೀನಿ. ನಿಮ್ಗೆ ಥಿಯರಿಟಿಕಲಿ ನಿಮ್ಗೆ ಎಕ್ಸೆಪ್ಷನ್ ಬಗ್ಗೆ ತುಂಬಾನೇ ಇರತ್ತೆ. ಯಾಕಂದ್ರೆ ಅದು ಎಕ್ಸೆಪ್ಷನ್ ಅನ್ನೋದು ಒಂದು ಇನ್ಬಿಲ್ಡ್ ಜಾವಾ ಕ್ಲಾಸ್ ಆಗಿರತ್ತೆ. ಅದು ಯಾವ ಇಂಟರ್ಫೇಸ್ ಇಂದ ಕ್ರಿಯೇಟ್ ಆಗಿದೆ, ಥ್ರೋವಬಲ್ ಅನ್ನೋ ಒಂದು ಇಂಟರ್ಫೇಸ್ ಇಂದ ಕ್ರಿಯೇಟ್ ಆಗಿದೆ. ಇದೆಲ್ಲ ನಿಮ್ಗೆ ಥಿಯರಿ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಅದು ನೀವು ಕಲ್ತ್ಕೊಂಡಿದ್ರೆ ನಿಮ್ಗೆ ವೈವಾ ಅಲ್ಲಿ ತುಂಬಾ ಯೂಸ್ ಆಗತ್ತೆ. ಒಂದು ಮೇನ್ ಮೆಥಡ್ ಬರಿತೀನಿ. ಸ್ಕ್ಯಾನರ್ ಕ್ಲಾಸ್ ನ ಡಿಫೈನ್ ಮಾಡ್ಕೊಂತೀನಿ. ಯಾಕಂದ್ರೆ ನನಗೆ ಇಲ್ಲಿ ಯೂಸರ್ ಇನ್ಪುಟ್ ಬೇಕು. ಸೊ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಒಂದು ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ಟು ಇಂಟೀಜರ್ಸ್ ಅಥವಾ ನಂಬರ್ಸ್ ಅಂತ ಕೊಡ್ತೇನೆ. ಅದನ್ನ ಒಂದು ವೇರಿಯೇಬಲ್ ಗೆ ತಗೊಂಡಿನಿ, ಎ ಮತ್ತೆ ಬಿ. ಸೊ ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟ್ ಬಿ ಇಸ್ ಈಕ್ವಲ್ ಟು ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟೀಜರ್. ಸೊ ಎ ಮತ್ತೆ ಬಿ ಆಯ್ತು. ಇಲ್ಲಿ ನಾನು ಏನ್ ಮಾಡ್ಬೇಕು, ಫಸ್ಟ್ ಅವ್ರು ಏನ್ ಹೇಳ್ತಾರೆ, ಎ ಮತ್ತೆ ಬಿ ನ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನ ನಾನು ಟ್ರೈ ಬ್ಲಾಕ್ ಒಳಗಡೆ ಬರ್ಕೊಂತೀನಿ. ಇಂಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ. ಇಲ್ಲಿ ಡಿವಿಷನ್ ರಿಸಲ್ಟ್ ನ ಪ್ರಿಂಟ್ ಮಾಡ್ತೀನಿ. ಡಿವಿಷನ್ ರಿಸಲ್ಟ್ ಇಸ್ ರಿಸಲ್ಟ್ ಅಂತ ಪ್ರಿಂಟ್ ಮಾಡ್ತಾ ಇದೀನಿ. ಈಗ ನನ್ಗೆ ಇದರಿಂದ ಎಕ್ಸೆಪ್ಷನ್ ಬರ್ಬೋದು. ಯಾವಾಗ ಅಕಸ್ಮಾತ್ ಯೂಸರ್ ಏನಾದ್ರು ಬಿ ವ್ಯಾಲ್ಯೂನ 0 ಅಂತ ಕೊಟ್ರೆ ನನ್ಗೆ ಇಲ್ಲಿ ಎಕ್ಸೆಪ್ಷನ್ ಬರತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲೇ ನಾನೊಂದು ಇಫ್ ಲೂಪ್ ನ ಹಾಕ್ಬಿಡ್ತೀನಿ. ಬಿ ಡಬಲ್ ಈಕ್ವಲ್ 0 ಅಂದ್ರೆ ಯೂಸರ್ ಇನ್ಪುಟ್ ಕೊಟ್ಟಾಗ ಬಿ ವ್ಯಾಲ್ಯೂ ಏನಾದ್ರು 0 ಆಯ್ತು ಅಂದ್ರೆ ಅವಾಗ ನಾನೇ ಎಕ್ಸೆಪ್ಷನ್ ನ ರೇಸ್ ಮಾಡ್ಬೇಕು. ಸೊ ಥ್ರೋ ಅರಿಥ್ಮೆಟಿಕ್ ಎಕ್ಸೆಪ್ಷನ್, ಥ್ರೋ ನ್ಯೂ ಅರಿಥ್ಮೆಟಿಕ್ ಎಕ್ಸೆಪ್ಷನ್ ಅಂತ ಬರಿಬೇಕು ನಾವು. ಇಲ್ಲಿ ನಾವೊಂದು ಸ್ಟ್ರಿಂಗ್ ವ್ಯಾಲ್ಯೂನ ಕೊಡ್ಬೋದು. ಡಿವಿಷನ್ ಬೈ 0 ಅಂತ ಕೊಡ್ತೀನಿ. ಅದನ್ನ ನಾನಿಲ್ಲಿ ಕ್ಯಾಚ್ ಮಾಡ್ಬೇಕು. ಸೊ ಕ್ಯಾಚ್ ಬ್ಲಾಕ್ ಬರೀತೀನಿ. ಕ್ಯಾಚ್ ಅರಿಥ್ಮೆಟಿಕ್ ಎಕ್ಸೆಪ್ಷನ್ ಇ
ಇಲ್ಲಿ ನಾನು ಎಕ್ಸೆಪ್ಷನ್ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಬರೀಬೇಕು. ಯೂಶಲಿ ಅದು ಪ್ರಿಂಟ್ಔಟ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಥವಾ ಲಾಗರ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಅಪ್ಲಿಕೇಶನ್ಸ್ ಅಲ್ಲಿ ಏನ್ ಕರಿತೀವಿ ಅದು ಇರತ್ತೆ. ಸೊ ಇಲ್ಲಿ ಪ್ರಿಂಟ್ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಈ ಡಾಟ್ ಗೆಟ್ ಮೆಸೇಜ್ ಅಂತ ಹಾಕ್ತೀನಿ. ಸೊ ಆ ಎಕ್ಸೆಪ್ಷನ್ ಏನ್ ಬಂದಿರುತ್ತೋ ಅದರದ್ದು ಮೆಸೇಜ್ ನಲ್ಲಿ ಪ್ರಿಂಟ್ ಮಾಡತ್ತೆ. ನಿಮ್ಗೆ ಕಸ್ಟಮ್ ಮೆಸೇಜಸ್ ಬೇಕು ಅಂದ್ರೆ ನೀವು ಕೂಡ ಪ್ರಿಂಟ್ ಮಾಡ್ಕೊಬಹುದು. ಇದು ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ನೊಂದು ಕೇಳಿದರೆ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಅಂತ, ಅದನ್ನ ಹೇಗೆ ಮಾಡೋದು? ಸೊ ಇನ್ನೊಂದು ಟ್ರೈ ಬ್ಲಾಕ್ ಬರೀತೀನಿ, ಒಂದು ವೇರಿಯಬಲ್ ನ ಸೆಟ್ ಮಾಡ್ತೀನಿ, ಅದು ಅರೇ ವೇರಿಯಬಲ್ ಆಗಿರತ್ತೆ. ಇಂಟೀಜರ್ ಅರೇ ಇಸ್ ಈಕ್ವಲ್ ಟು ನ್ಯೂ ಇನ್ ಆಫ್ 5 ಅಂತ ಕೊಡ್ತೀನಿ. ಅಂದ್ರೆ ಅರೇಲಿ 5 ಲೆಂತ್ ಇರತ್ತೆ. ಆದ್ರೆ ನಾನು ಏನ್ ಮಾಡ್ತೀನಿ, ಅರೇ ಆಫ್ 10 ಈಕ್ವಲ್ಸ್ 80 ಅನ್ನೋ ಒಂದು ನಂಬರ್ನ ಕೊಡ್ತೀನಿ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಅರೇ ಅಂತ ನಾನು ಇಲ್ಲಿ ಏನ್ ಡಿಫೈನ್ ಮಾಡಿದ್ದೀನಿ ಅದು ಬರೀ 5 ಕ್ಯಾರೆಕ್ಟರ್ಸ್ ತಗೊಳ್ಳೋ ಅಂದ್ರೆ ಇಂಟೀಜರ್ಸ್ ತಗೊಳ್ಳೋ ಅಷ್ಟು ಲೆಂತ್ ಇರುತ್ತೆ. ಅದೇ ನಾನು ಇಲ್ಲಿ 10th ಎಲಿಮೆಂಟ್ ನ ಆಕ್ಸೆಸ್ ಮಾಡ್ತಾ ಇದೀನಿ. ಸೊ ಇಲ್ಲಿ ನನಗೆ ಎಕ್ಸೆಪ್ಷನ್ ಬರಬಹುದು. ಅದಕ್ಕೆ ಅದನ್ನು ನಾನು ಇಲ್ಲಿ ಕ್ಯಾಚ್ ಮಾಡ್ತಾ ಇದೀನಿ. ಕ್ಯಾಚ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಈ ಡಾಟ್ ಗೆಟ್ ಮೆಸೇಜ್ ಅಂತ ಹಾಕ್ತೀನಿ. ಸೊ ನಾನು ಇಲ್ಲಿ ಕ್ಯಾಚ್ ಮಾಡ್ಲಿಲ್ಲ ಅಂದ್ರೆ ನನ್ನ ಸಿಸ್ಟಮ್ ಪ್ರೋಗ್ರಾಮ್ ರನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಲ್ಲೇ ಅಬ್ರಪ್ಟ್ ಆಗಿ ಎಂಡ್ ಆಗುತ್ತೆ. ಸೊ ನನಗೆ ಆ ತರ ಅಬ್ರಪ್ಟ್ ಆಗಿ ಎಂಡ್ ಆಗೋದು ಬೇಡ. ಅದಕ್ಕೆ ನಾನು ಈ ತರ ಇದನ್ನ ಕ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಇವಾಗ ಸೇವ್ ಮಾಡಿ ನಾನು ರನ್ ಮಾಡ್ತೀನಿ. ಎಂಟರ್ 2 ಇಂಟೀಜರ್ಸ್ ನ ಕೇಳ್ತಾರೆ. ನಾನು 5 ಮತ್ತೆ 0 ಅಂತ ಕೊಡ್ತೀನಿ. ಸೊ ಬಿ ವ್ಯಾಲ್ಯೂ 0 ಆಯ್ತು ಇವಾಗ. ಸೊ ಡಿವಿಷನ್ ಬೈ 0 ಅಂತ ಒಂದು ಎಕ್ಸೆಪ್ಷನ್ ನನಗೆ ಕೊಡ್ತಾ ಇದೆ. ಸೊ ಇಲ್ಲಿ ನಾನು ಏನ್ ಪ್ರಿಂಟ್ ಮಾಡಿದೀನಿ ಅದೇ ನನಗೆ ಮೆಸೇಜ್ ಆಗಿ ಪ್ರಿಂಟ್ ಆಗ್ತಾ ಇದೆ. ಹಾಗೆ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಕೂಡ ನನಗೆ ಎಕ್ಸೆಪ್ಷನ್ ಆಗಿ ಪ್ರಿಂಟ್ ಆಯ್ತು. ಅಕಸ್ಮಾತ್ ನಾನು ಮತ್ತೆ ಈಗ ರನ್ ಮಾಡಿ ಬಿ ವ್ಯಾಲ್ಯೂ 0 ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಡಿವಿಷನ್ ರಿಸಲ್ಟ್ ಇಸ್ 2 ಅಂತ ಬಂತು. ಸೊ ನನಗೆ ಇಲ್ಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಕಾಸ್ ಆಗ್ಲಿಲ್ಲ. ಆದ್ರೆ ನನಗೆ ಅರೇ ಇಂಡೆಕ್ಸ್ ಆಫ್ ಬೌಂಡ್ ಎಕ್ಸೆಪ್ಷನ್ ಇನ್ನ ಇದೆ, ಯಾಕಂದ್ರೆ ನಾನು 10th ಎಲಿಮೆಂಟ್ ನ ಆಕ್ಸೆಸ್ ಮಾಡ್ತಾ ಇದೀನಿ. ಸೊ ಅದು ನನಗೆ ಔಟ್ಪುಟ್ ಆಗಿ ಬಂದು. ಈ ತರ ನೀವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಡೆಮೋ ಮಾಡಿ ತೋರಿಸ್ಬೇಕಾಗತ್ತೆ. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.